ಎಲ್ಲ ಧ್ಯಾನ ಮಿತ್ರರಿಗೆ ನಮಸ್ಕಾರ. ಇವತ್ತು ಧ್ಯಾನ 365 51ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PMC ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಈ ಕರ್ಮ ಸಿದ್ಧಾಂತದಲ್ಲಿ ಎಷ್ಟೊಂದು ವಿಷಯಗಳು ನಾವು ದಿನ ಕಲಿತಾ ಬರ್ತಾ ಇದ್ದೀವಿ. ಇವತ್ತು ಜ್ಞಾನ ಬಗ್ಗೆ ನಾವು ಕೆಲವೊಂದು ವಿಷಯಗಳು ಅರ್ಥ ಮಾಡ್ಕೊಳ್ಳೋಣ. ಈಗ ಧ್ಯಾನ ಅನ್ನೋದು ಭಾಳ ಸುಲಭವಾದ ಮೆಥಡ್ ನಮಗೆ ಗೊತ್ತಾಗಿದೆ. ಜ್ಞಾನ ಅನ್ನೋದು ಭಾಳ ಸುಲಭವಾದ ಜ್ಞಾನನೇ ಇರಬೇಕು. ಪ್ರತಿಯೊಬ್ಬರು ತಾವು ತಗೊಂಡಿರೋದು ಊಟ ಅನ್ನೋದು ಒಳಗೆ ಡೈಜೆಸ್ಟ್ ಆಗಿಲ್ಲ ಅಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ. ಆ ಥರ ನಾವು ತಗೊಂಡಿರೋದು ಜ್ಞಾನ ನಮಗೆ ಅರ್ಥ ಆಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡೋಕ್ಕೂ ತಯಾರಾಗಬೇಕು. ನಮ್ಮೊಳಗೆ ಎಷ್ಟು ಜ್ಞಾನ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಜ್ಞಾನ ಎಷ್ಟು ಜ್ಞಾನ ನಮಗೆ ಎಕ್ಸ್ಪೀರಿಯನ್ಸಸ್ ಅನುಭವ ಮೂಲಕ ಬಂದಿದೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲ ಕಡೆಯಿಂದ ತುಂಬ ಕೇಳಿ ಎಲ್ಲ ಸ್ಟೋರ್ ಮಾಡಿಕೊಂಡು ಒಳಗೆ ಇಟ್ಕೊಂಡಿದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಒಂಚೂರು ಒಂದು ವಿಷಯ ನಮಗೆ ಅರ್ಥ ಆಗಿದ್ದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. 1% ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಿದರೆ ಆ ಒಂದು ಜ್ಞಾನ ನಮಗೆ ಸಂಪೂರ್ಣ ಜ್ಞಾನ. ಬೇರೊಬ್ಬರ ವಿಷಯಗಳಿಂದ, ಬೇರೆಯೊಬ್ಬ ಪುಸ್ತಕದಿಂದ ಒಂದು ವಿಷಯ ನಮಗೆ ಬರುತ್ತೆ, ಜ್ಞಾನ ಅನ್ನೋದು ಬರಲ್ಲ. ಯಾವ ಒಂದು ವಿಷಯ ನಮಗೆ ಬಂದಿದ್ರೂ ಅದು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದು ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಅದು ಏನು ಉಪಯೋಗ ಇಲ್ಲ. ನಮಗೆ ಒಂದು 10 ವಿಷಯ ಗೊತ್ತಾಗಿದೆ, ಆ 10 ವಿಷಯ ಪ್ರತಿ ದಿವಸ ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಈಗ ಪಾಸಿಟಿವ್ ಥಿಂಕಿಂಗ್ ಅಂತ ಒಂದಿದೆ. ಕೇಳಿದರೆ ಓಕೆ, ನನಗೆ ಗೊತ್ತು, ಪಾಸಿಟಿವ್ ಥಿಂಕಿಂಗ್ ಗೊತ್ತು, ಅಷ್ಟೇನಾ? ನಮ್ಮ ಥಿಂಕಿಂಗ್ ಪ್ರಾಸೆಸ್ಸು, ವಾಕ್ಕ್ಷೇತ್ರ, ನಾವು ಮಾಡಿರೋ ಪ್ರತಿ ಒಂದು ಕೆಲಸನೂ ಪಾಸಿಟಿವ್ ಆಗಿರಬೇಕು. ಅದಕ್ಕೆ ಒಂದು ಟೈಮ್ ನಾವು ತಗೊಂಡು ದಿನ ಅದನ್ನು ಅಭ್ಯಾಸ ಮಾಡ್ತಾ ಬಂದಿದ್ರೆ ಆ ಕಾನ್ಸೆಪ್ಟು ಇಂದ ನಮಗೆ ಎಷ್ಟೋ ಜ್ಞಾನ ಬರುತ್ತೆ. ಅದು ಯಾವಾಗ್ಲೂ ನಮ್ಮ ಹತ್ರನೇ ಇರುತ್ತೆ. ಇವತ್ತೊಂದು, ನಾಳೆ ಒಂದು, ಆ ಸೆಷನಿಂದ ಒಂದು, ಈ ಸೆಷನಿಂದ ಒಂದು, ಎಲ್ಲ ತಲೆ ಮೇಲೆ ಎತ್ಕೊಂಡು ಅದರಲ್ಲಿ ಅರ್ಥ ನಾಲೆಡ್ಜು, ಈ ಡೈಮೆನ್ಷನು, ಆ ಡೈಮೆನ್ಷನು, ನಮಗೆ ಯಾವ ವಿಷಯ ಅರ್ಥ ಆಗಿಲ್ವೋ ತುಂಬ ನಾವು ಒಳಗೆ ತಗೊಂಡಿದ್ರೆ ಇದು ಹೆಂಗೆ ಪ್ರಾಬ್ಲಮ್ ಬರುತ್ತಂದರೆ, ತುಂಬ ಊಟವನ್ನು ನಾವು ತುಂಬಿಟ್ಟು ಡೈಜೆಸ್ಟ್ ಆಗಿಲ್ಲ ಅಂದರೆ ಶರೀರಕ್ಕೆ ಎಷ್ಟು ಪ್ರಾಬ್ಲಮ್ ಬರುತ್ತೋ ಮನಸ್ಸಿಗೂ ಅಷ್ಟೇ ಪ್ರಾಬ್ಲಮ್ಸ್ ಬರುತ್ತೆ. ಟೂ ಮಚ್ ನಾಲೆಡ್ಜ್ ಇಸ್ ಡೇಂಜರಸ್. ಒಂದು ವಿಷಯ ನಾವು ಕೇಳಿದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಅದಾದಮೇಲೆ ಎರಡನೇದು ಕೇಳೋಣ, ಅರ್ಜೆಂಟ್ ಏನಿಲ್ಲ, ಅದೇ ಶಾಶ್ವತ. ಒಂದು ಪುಸ್ತಕ ತಗೊಂಡು ಜಲ್ದಿ ಅದು ಓದ್ಬಿಟ್ಟು ನಾನು 1 ಓದಿದ್ನಿ, 2 ಓದಿದ್ನಿ, 10 ಓದಿದ್ನಿ ಅಂತ ಕೌಂಟಿಂಗ್ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಒಂದು ಪುಸ್ತಕದಲ್ಲಿ ಯಾವುದು ಸಿಂಪಲ್ ಆಗಿದೆಯೋ, ಯಾವುದು ನನಗೆ ಅರ್ಥ ಆಗಿದೆಯೋ ಅಷ್ಟು ಮಾತ್ರ ನಾವು ತಗೊಂಡು, ತುಂಬ ಕಾಂಪ್ಲೆಕ್ಸ್ ಕನ್ಫ್ಯೂಷನ್ಸ್ ಇದೆ ಅಂದರೆ ಅದನ್ನು ಬಿಟ್ಟು ಆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಏನಿದೆಯೋ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದರೆ ಅದು ನಮಗೆ ಶಾಶ್ವತ. ಕೆಲವೊಂದು ಪಾಯಿಂಟ್ಸ್ ಅರ್ಥ ಆಗಲ್ಲ, ಅದು ಹಂಗೆ ಇಟ್ಕೊಂಡು ಪ್ರತಿ ಝೂಮ್ಗೆ ಹೋಗಿ ಆ ಮಾಸ್ಟ್ರನ್ನು ಇದು ಅರ್ಥ ಆಗಿಲ್ಲ, ಅದು ಅರ್ಥ ಆಗಿಲ್ಲ ಅಂತ ಎಲ್ಲರ ಹತ್ರ ಕೇಳಿದ್ರೆ ನಿಮಗೆ ಆನ್ಸರ್ಸ್ ಬರಲ್ಲ. ಪ್ರತಿಯೊಂದಕ್ಕೆ ಸಮಾಧಾನ ಒಳಗಿಂದನೇ ಬರುತ್ತೆ. ಇವಾಗ ಒಂದು ಪುಸ್ತಕ ಓದಿ 1-2-3 ತಿಂಗಳಾದಮೇಲೆ ಮತ್ತೆ ಅದೇ ಪುಸ್ತಕವನ್ನು ಓದಿದರೆ ಎಷ್ಟೋ ವಿಷಯಗಳು ನಿಮಗೆ ನ್ಯಾಚುರಲ್ ಆಗಿ ಅರ್ಥ ಆಗುತ್ತದೆ. ಯಾಕೆಂದರೆ ಪ್ರತಿಯೊಂದು ದಿವಸ, ಪ್ರತಿಯೊಂದು ಧ್ಯಾನ ಸೆಷನ್ ಆದಮೇಲೆ ನಮ್ಮ ಒಳಗೆ ಎಷ್ಟೋ ಒಂದು ಬದಲಾವಣೆ ಆಗುತ್ತದೆ, ಎಷ್ಟೋ ಒಂದು ಚೇಂಜಸ್ ಆಗುತ್ತದೆ. ನಮ್ಮ ಒಳಗೆ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತದೆ ಪ್ರತಿಯೊಂದು ಕ್ಷಣ. ಯಾರು ಸಿನ್ಸಿಯರಾಗಿ, ಸೀರಿಯಸ್ ಆಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವ್ರ ಒಳಗೆ ಪ್ರತಿ ಕ್ಷಣನೂ ಎಷ್ಟೋ ಚೇಂಜಸ್ಸು ನಡೀತಾನೇ ಇರುತ್ತದೆ. ಎವರ್ ಚೇಂಜಿಂಗ್. ಲಾಸ್ಟ್ ಮೂಮೆಂಟ್ ನಾನು, ಈ ಮೂಮೆಂಟ್ ನಾನು ಒಂದೇ ಅಲ್ಲ, ಒಳಗೆ ಎಷ್ಟೋ ಚೇಂಜಸ್ ಆಗಿದೆ. ಅವಾಗ ಅರ್ಥ ಆಗಿಲ್ಲ, ಇವಾಗ ಅರ್ಥ ಆಗುತ್ತೆ ಕೆಲವೊಂದು ವಿಷಯಗಳು. ಆ ಜ್ಞಾನ ಅನ್ನೋದು ಅನುಭವ ಮೂಲಕ ಯಾವುದು ನಿಮಗೆ ಬರುತ್ತೋ ಅದೇ ಶಾಶ್ವತ. 100 ಪುಸ್ತಕ ಓದಿ 100 ಸೆಷನಿಂದ ಎಲ್ಲ ಜ್ಞಾನ ತಗೊಂಡು ಒಂದೂ ನೀವು ಇಂಪ್ಲಿಮೆಂಟ್ ಮಾಡಿಲ್ಲ, ಅಭ್ಯಾಸ ಮಾಡಿಲ್ಲ, ಅರ್ಥ ಆಗಿಲ್ಲ ಅಂದರೆ ಅದು ಯಾವ ಉಪಯೋಗನೂ ಇಲ್ಲ. ಕೆಲವೊಂದು ವರ್ಷಗಳಾದಮೇಲೆ ಅದು ಮತ್ತೋಗ್ಬಿಡ್ತದೆ.
ಒಂದು ವಿಷಯ ನಮಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಸೈಡಲ್ಲಿ ಇಡಬೇಕು, ಅದರ ಬಗ್ಗೆ ಮಾತಾಡಬಾರ್ದು. ಅರ್ಥ ಆಗಿದ್ರೆ ಅದು ಮಾತ್ರ ಹೇಳಿ, ಅದು ಮಾತ್ರ ಅಭ್ಯಾಸ ಮಾಡಿ ಪ್ರಾಕ್ಟಿಕಲ್ ನಾಲೆಡ್ಜನ್ನು ತಗೊಂಡು ಬರಬೇಕು. ಒಬ್ಬರು ತರ್ಡ್ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಇದ್ದಾರೆ, ಒಬ್ಬರಿಗೆ ತರ್ಡ್ ಇಲ್ಲ ಅಂದರೆ, ಆ ವಿಷನ್ಸ್ ಇಲ್ಲ ಅಂದರೆ ಅದರ ಬಗ್ಗೆ ತುಂಬ ಯೋಚನೆ ಮಾಡಬಾರ್ದು. ಅಯ್ಯೋ ಅವ್ರಿಗೆ ಬರ್ತಾ ಇದೆ, ಇವ್ರಿಗೆ ಬರ್ತಾ ಇದೆ, ಇಷ್ಟೊಂದು ಅನುಭವಗಳೆಲ್ಲರೂ ಹೇಳ್ತಾ ಇದ್ದಾರೆ, ನನಗೆ ಬರ್ತಾ ಇಲ್ಲ ಅನ್ನೋದು ಬರಬಾರ್ದು. ನನಗೆ ಒಂದು ದಿವಸ ಬರುತ್ತೆ, ಆವಾಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ ಕಾಯಿಲೆಗಳು ಹೋಗ್ತಾ ಇದೆಯಾ, ಓಕೆ ಗುಡ್. ಇವತ್ತು ನನಗೆ ಮನಸ್ಸು ಶಾಂತಿಯಾಗಿದೆಯಾ, ಗುಡ್. ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ, ನನಗೆ ಅನುಭವ ಇಲ್ಲ ಆದರೂ ನನಗೆ ಅರ್ಥ ಆಗ್ತಾ ಇದೆಯಾ, ವೆರಿ ಗುಡ್. ಸಿಂಪಲ್ ಲಿವಿಂಗ್, ಸಿಂಪಲ್ ಥಿಂಕಿಂಗ್. ಈ ಸ್ಪಿರಿಚುವಾಲಿಟಿಯಲ್ಲಿನೂ ಕಾಂಪ್ಲೆಕ್ಸ್ ಮಾಡ್ಕೋಬೋದು, ಆ ಥರ ಮಾಡಬಾರ್ದು. ಈಗ ಮೆರ್ಕಬಾ ಅಂದರು, ನನಗದು ಏನೂ ಗೊತ್ತಿಲ್ಲ. ನಾನು ಪತ್ರಿಜಿಯವರು ನನ್ನ ಗುರುಗಳ ಹತ್ರ ಹೋಗಿ ಕೇಳಿದ್ದೀನಿ, ಸರ್ ಎಲ್ಲರೂ ಮೆರ್ಕಬಾ ಅಂತಂದರೆ ಅದು ಬೇಡ, ಬಿಟ್ಬಿಡಿ ಅಂತ ಹೇಳಿದ್ದು ಅಷ್ಟೇ. ಅದು ಏನು, ಯಾಕೆ ರಾಂಗು, ಅದು ಯಾಕೆ ಯೂಸ್ ಮಾಡಬಾರ್ದು ನಾನು ಯೋಚನೆ ಮಾಡಿಲ್ಲ. ಆ ಸ್ಟ್ರಕ್ಚರ್ ನೋಡಿದ್ರೆ ನನಗೆ ಕರೆಕ್ಟ್ ಅನಿಸಿಲ್ಲ. ಎರ್ತಕ್ಕೆ ಈ ನ್ಯಾಚುರಲ್ ಪಿರಮಿಡ್ ಸಾಕು. ಈ ಮೆರ್ಕಬಾ ನನಗೆ ಅರ್ಥ ಆಗಿಲ್ಲ ಅಂದರೆ ಏನು ಮಾಡಬೇಕು? ಗುರುಗಳ ಹತ್ರ ಒಂದೇ ಒಂದು ಸತಿ ಕೇಳಿದ್ನಿ, ಇದು ಏನು ಸರ್ ಅಂದರೆ ಅದು ಬೇಡ ಅಂದರು, ಅಷ್ಟು ಬಿಟ್ಟಿದೆ. ಆಮೇಲೆ ಅದರ ಬಗ್ಗೆ ನಾನು ಯಾವ ರಿಸರ್ಚು ಮಾಡಿಲ್ಲ. ಒಂದು ಸರಿ ಇಲ್ಲ ಅಂದರೆ ಅದರ ಬಗ್ಗೆ ನಾವು ರಿಸರ್ಚ್ ಮಾಡಬಾರ್ದು, ಬಿಟ್ಟಿದ್ದೀನಿ. ಎಷ್ಟೊಂದು ಪುಸ್ತಕಗಳು ಓದ್ತಾ ಇರ್ತೀನಿ, ಕೆಲವೊಬ್ಬ ಮಾಸ್ಟರ್ಸ್ ಪುಸ್ತಕ ಬೇಡ ಅಂದರು ಪತ್ರಿಜಿ, ಅಷ್ಟೇ. ಅದನ್ನು ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಯಾಕೆ ಓದಬಾರದು? ಈ ರೂಟ್ ಬೇಡ ಅಂದರೆ ಆ ರೂಟಲ್ಲೇ ಹೋಗಿ, ಯಾಕೆ ಅವರು ಹೇಳಿದ್ದಾರೆ ಅನ್ನೋದು ರಿಸರ್ಚ್ ಮಾಡಬಾರದು. ಈ ರೂಟಲ್ಲಿ ಹೋಗಿ ಅಂದರೆ ಆ ರೂಟಲ್ಲಿ ರಿಸರ್ಚ್ ಮಾಡಬೇಕು. ಯಾಕೆಂದರೆ ಒಂದು ಅನುಭವದಿಂದ ಅವರು ಹೇಳ್ತಾ ಇದ್ದಾರೆ. ಒಬ್ಬರು ಸೀನಿಯರ್ ಗುರುಗಳು ಒಂದು ದಾರಿ ತೋರಿಸಿದ್ರೆ ಆ ದಾರಿಯಲ್ಲಿ ನಾವು ರಿಸರ್ಚ್ ಮಾಡಿಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಹೋಗಬೇಕು. ಯಾವುದು ಬೇಡ ಅಂತಾರೋ ಅದರಲ್ಲೇ ಹೋಗ್ತಾ ಇದೆ ಅಂದರೆ ಈ ಮನಸ್ಸು ಕೋತಿ ಆಗುತ್ತದೆ. ಅಲ್ಲಿ ಏನೇನು ಸಂಘಟನೆಗಳು, ಅಲ್ಲಿ ಏನೇನು ಡಿಸ್ಟರ್ಬೆನ್ಸಸ್ ಇದೆಯೋ, ನೆಗೆಟಿವಿಟಿ ಇದೆ, ಎಲ್ಲ ನಮ್ಮ ತಲೆ ಮೇಲೆ ಹೋಗುತ್ತದೆ. ಸಿಂಪಲ್ ಲಿವಿಂಗ್, ಸಿಂಪಲ್ ಥಿಂಕಿಂಗ್, ಸಿಂಪಲ್ ಈಟಿಂಗ್, ಸಿಂಪಲ್ ಸ್ಪೀಕಿಂಗ್, ಸಿಂಪಲ್ ಸೆಷನ್ಸ್, ಸಿಂಪಲ್ ಮೆಡಿಟೇಷನ್, ಹಾಯಾಗಿರುತ್ತದೆ. ಒಬ್ರು ಕೇಳಿದ್ರು, ಏನು ಸರ್ ದಿನ ಒಂದು 10 ನಿಮಿಷನೇ ನೀವು ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಅಷ್ಟೇ ಮಾತಾಡ್ತೀನಿ. ಸಿಂಪಲ್ ಆಗಿದೆ ಸರ್ ನಿಮ್ಮ ಟೀಚಿಂಗ್ಸ್ ಅಂದರೆ. ಜ್ಞಾನ ಅನ್ನೋದು ಸಿಂಪಲೇ, ಧ್ಯಾನ ಅನ್ನೋದು ಸಿಂಪಲೇ, ಇಷ್ಟೇ ಇರಬೇಕು. ತುಕಡ ಇದೆ ಅಂದರೆ ತುಕಡನೇ ಇರುತ್ತದೆ, ಸಾಕು. 1 ರೋಟಿ 2 ರೋಟಿ ಸಾಕು, 20 ರೋಟಿ ತಿಂತೀರಾ? ಇಷ್ಟು ಅನ್ನ ಸಾಂಬಾರು ಸಾಕು, ಇಷ್ಟು ಮೊಸರನ್ನ ಸಾಕು, ಇಷ್ಟು ಮಜ್ಜಿಗೆ ಸಾಕು. ಇಷ್ಟಿಷ್ಟು ತಗೊಳ್ಳಿದ್ರೆ ಏನಾಗುತ್ತದೆ ನಿಮ್ಗೆ ಗೊತ್ತು. ಧ್ಯಾನ ಅನ್ನೋದು ಹೆಚ್ಚು ಮಾಡಿ, ಜ್ಞಾನ ಸ್ವಲ್ಪ ತಗೊಳ್ಳಿ. ಅದು ಏನು ವಾಕ್ಕ್ಷೇತ್ರ ಬಗ್ಗೆ ಹೇಳಿದ್ರು, ಓಕೆ ನನ್ನ ವಾಕ್ ಹೆಂಗಿದೆ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಅಬ್ಸರ್ವ್ ಮಾಡಿಲ್ಲ, ನೆಕ್ಸ್ಟ್ ಸೆಷನಲ್ಲಿ ಅದೊಂದು ಎಲ್ಲ ಸೇರಿಕೊಂಡು ಮತ್ತೆ ಯಾವ ಒಂದು ವಿಷಯದಲ್ಲಿನೂ ನಮಗೆ ಮಾಸ್ಟ್ರಿ ಬರಲ್ಲ. ಸಿಂಪಲ್ ಆಗಿ ಒಂದೇ ಒಂದು ಕಾನ್ಸೆಪ್ಟ್ ತಗೊಳ್ಳಿ, ಬೇರೆ ಕಾನ್ಸೆಪ್ಟ್ಸಲ್ಲಿ ಕೇಳ್ತಾ ಇರಿ, ಬಟ್ ನಾನು ಇದೊಂದು ಫೋಕಸ್ ಮಾಡ್ತೀನಿ. ನನ್ನ ಲೈಫ್ ಗೋಲ್ಸ್ನು ಜ್ಞಾನನೂ 1-2 ಇಟ್ಕೊಳ್ತೀನಿ, ನಾನು ಜಾಸ್ತಿ ಇಟ್ಕೊಳ್ಳಲ್ಲ. ಈಗ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ಬಯೋಜಾಮೆಟ್ರಿ ಅಂತ ಒಂದಿದೆ, ಅದರ ಬಗ್ಗೆ ಮಾತ್ರ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಈಗ ಬೇರೆ ಯಾವುದೂ ಇಲ್ಲ. ಈಗ ಪ್ರೋಗ್ರಾಮ್ಸ್ ಅಂದರೆ 2 ಇದೆ. ಒಂದು ತುಮಕೂರು 29th ಇದೆ, ನೆಕ್ಸ್ಟ್ ಮಂತ್ 11th ಪತ್ರಿಜಿಯವ್ರ ಬರ್ತ್ಡೇ ಅಲ್ಲಿ ನನ್ನ ಸೆಂಟ್ರ್ ಆಫೀಸ್ ರಿಓಪನ್ ಇದೆ. ಇಷ್ಟೇ, ಇದು 2 ಪ್ರೋಗ್ರಾಮು, ಒಂದು ಬಯೋಜಾಮೆಟ್ರಿ ಕಾನ್ಸೆಪ್ಟ್ಸ್, ಇಷ್ಟೇ. ಈ 3 ಮಾಡೋಣ. ಈ 3ರಲ್ಲಿ ಎಷ್ಟು ಡೈಮೆನ್ಷನ್ಸ್ ಇದೆಯೋ, ರಿಸರ್ಚ್ ಇದೆಯೋ, ಜ್ಞಾನ ಇದೆಯೋ, ಫೋಕಸ್ ಇದೆಯೋ ಅದನ್ನು ಮಾಡೋಣ. 3 ವಿಷಯಗಳು ನೀವು ಇಟ್ಕೊಂಡಿದ್ರೆ ಮತ್ತೆ ಧ್ಯಾನ ಮಾಡೋಕ್ಕಾಗಲ್ಲ. ತುಂಬ ಕನ್ಫ್ಯೂಷನ್ಸ್ನೂ ಬರುತ್ತೆ. ಕಣ್ಣು ಮುಂಚೆ ಒಂದು 20 ಐಟಮ್ಸ್ ಇದೆ ಅಂದರೆ 20ನ ನೀವು ತಗೊಳ್ತೀರಾ, ಚೂಸ್ ಮಾಡಲ್ವಾ? ಆ ಥರ ಎಷ್ಟೋ ಇದೆ, ಬುಕ್ಸ್ ಇದೆ, ಎಷ್ಟೋ ಜನ ಏನೇನೋ ಹೇಳ್ತಾ ಇದ್ದಾರೆ. ಅವ್ರ ಅನುಭವದಿಂದ ಹೇಳ್ತಾ ಇದ್ದಾರೋ, ಪುಸ್ತಕದಿಂದ ಹೇಳ್ತಾ ಇದ್ದಾರಾ, ಅವ್ರಿಗೇನು ಅನಿಸ್ತಾ ಇದೆಯೋ ಹೇಳ್ತಾ ಇದ್ದಾರೋ, ಅದು ನೀವೇ ತಿಳಿಸ್ಕೋಬೇಕು. ಆವಾಗ ನಿಮಗೆ ಏನು ಬೇಕೋ ಅದು ಸ್ವಲ್ಪ ಟೇಸ್ಟ್ ಮಾಡಿ ಸಾಕು. ಇವ್ರು ಕರೆಕ್ಟು, ಅವರು ರಾಂಗು, ಈ ಜಡ್ಜ್ಮೆಂಟ್ ಬೇಡ. ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ, ಇದು ಸಿಂಪಲ್ ಆಗಿದೆ, ನಾನು ಅರ್ಥ ಆಗ್ತಾಯಿದೆ, ಇದು ನಾನು ಫಾಲೋ ಮಾಡ್ತೇನೆ. ಸಿಂಪಲ್ ಥಿಂಕಿಂಗ್, ಸಿಂಪಲ್ ಬಟ್ಟೆ, ಸಿಂಪಲ್ ಲೈಫ್. ಯಾರು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ಮನಸ್ಸು, ನಾವೇ ಕಾಂಪ್ಲಿಕೇಶನ್. ಈಗ ಒಂದು 15 ವರ್ಷಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟ್ರಸ್ಟ್ ಒಬ್ಬರು ಶುರು ಮಾಡಿದ್ರು, ಮಾಡಿ ಒಂದು 6 ತಿಂಗಳು ಆಗಿಲ್ಲ, ಇಮಿಡಿಯೇಟ್ ಆಗಿ ಒಂದು ದೊಡ್ಡ ಟೂರ್ ಹಾಕಿ ಅನೌನ್ಸ್ ಮಾಡಿಬಿಟ್ರು.
100 ಜನ ಬರ್ತಾರಂತ ಟೂರ್ ಆಪರೇಟರ್ ಹತ್ರ ಹೇಳ್ಬಿಟ್ಟು ಕೊನೆಯದಾಗಿ ಒಂದು 10 ಜನನೂ ಬಂದಿಲ್ಲ, ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಆ ಟೂರ್ ಆಪರೇಟರ್ಗೆ ತುಂಬ ಲಾಸ್ ಆಗಿ ಅವರು 5 ಲಕ್ಷ ಇವ್ರ ಹತ್ರ ಇಳಿಸ್ಕೋಬೇಕು ಅಂತ ಅವರು ಕೇಳಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ರು. ನಮಗೆ ಎಷ್ಟು ಆಗುತ್ತೋ ಅಷ್ಟು ಮಾಡಿ, ಚಿಕ್ಕದಾಗಿ ಮಾಡಿ, ಸ್ವಲ್ಪ ಸ್ವಲ್ಪ ಮಾಡಿ, ಅಲ್ಲಿಂದ ಗ್ರೋತ್ ಆಗಬೇಕು. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಹೋಗಿದ್ರೆ ಹಿಂಗೆ ಬಿಡ್ತು. ಈಗ 1 ಅವರ್ ನೀವು ಧ್ಯಾನ ಮಾಡ್ತಾ ಇದ್ರೆ ಅಂದರೆ ಇಮಿಡಿಯೇಟಾಗಿ 5 ಅವರ್ಸ್ 10 ಅವರ್ಸ್ ಕನ್ವರ್ಟ್ ಮಾಡಬೇಡಿ. 1/4 ಗಂಟೆ ಮಾಡಿ, 2 ಅವರ್ ಮಾಡಿ, ನಿಧಾನಕ್ಕೆ ಶರೀರಕ್ಕೆ, ಭಾವನೆಗಳಿಗೆ, ನಮ್ಮ ಮನಸ್ಸಿಗೆ ಅಭ್ಯಾಸ ಆಗಬೇಕಲ್ವಾ. ಸಡನ್ ಶಾಕ್ಸ್ ಕೊಡಬೇಡಿ. ಈ ಸಡನ್ ಶಾಕ್ಸಿಂದ ಏನೂ ಉಪಯೋಗ ಇಲ್ಲ. 2005 ಅರವಿಂದ್ ಅಂತ ನನ್ನ ಒಬ್ಬ ಸ್ನೇಹಿತನು ಈ ಪ್ಲೈಡಿಯನ್ಸ್ ಬಗ್ಗೆ ತುಂಬ ಓದಿದನು. ಆವಾಗ ನಾರ್ತ್ ಇಂಡಿಯಾ ಹೋಗಿ ಅಲ್ಲಿ 30 ಜನ ಕುತ್ಕೊಂಡು ಅವ್ರಿಗೆ ಏನೂ ಗೊತ್ತಿಲ್ಲ, ಧ್ಯಾನ ಅಂದರೆ ಏನೂ ಗೊತ್ತಿಲ್ಲ, ಈ ಪ್ಲೈಡಿಯನ್ಸ್ ಬಗ್ಗೆ 1 ಅವರ್ ಕ್ಲಾಸು ಹೇಳಿಬಿಟ್ಟು ಬಂದ. 2 ದಿವಸ ಇವನಿಗೆ ಹೊಟ್ಟೆ ನೋವು. ನನ್ನ ಹತ್ರ ಕೇಳಿದಾನು, ಏನಾಯ್ತೋ ಗೊತ್ತಿಲ್ಲ, 2 ದಿವಸ ಹೊಟ್ಟೆ ನೋವು ಅಂದರೆ ನೀವು ಏನು ಹೇಳಿದ್ರೋ ಅದು ಅವ್ರಿಗೆ ಯಾರಿಗೂ ಏನೂ ಅರ್ಥ ಆಗಿಲ್ಲ. ಆ ಕನ್ಫ್ಯೂಷನಿಂದ ಅವ್ರಿಗೆ ಒಳಗೆ ಏನಿದೆಯೋ ನೀವು ಇವಾಗ ಎಫೆಕ್ಟ್ಸ್ ಫೇಸ್ ಮಾಡ್ತಾ ಇದ್ದೀರಿ ಅಂತ. ನಮಗೆ ಎಷ್ಟು ಗೊತ್ತಿದೆ ಅನ್ನೋದಿಲ್ಲ, ಬೇರೆಯವರು ಎಷ್ಟು ತಗೊಳ್ತಾರೋ ಅನ್ನೋದನ್ನ ನೋಡಿ ಕೊಡಬೇಕು. ನಮ್ಮ ಮುಂಚೆ ಎಷ್ಟು ಜ್ಞಾನ ಇದೆ ಅಂತಲ್ಲ, ನಾವು ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಆ ಕಂಟ್ರೋಲ್ ನಿಮಗೆ ಬರಬೇಕು. ಎಷ್ಟು ಹೇಳಬೇಕು, ಎಷ್ಟು ಕೇಳಬೇಕು, ಈ ಕಂಟ್ರೋಲ್ ಬಂದಿದ್ರೆ ಮಾತ್ರನೇ ಯು ಆರ್ ಎ ಮಾಸ್ಟರ್. ಯಾವಾಗಲೂ ಒಂದು ಸ್ಪೆಷಲ್ ಸೆಷನ್ ಇಟ್ಕೊಂಡು ಹೋಲ್ ಡೇ ಸೆಷನ್ ಮಾಡ್ಬೋದು. ಪ್ರತಿ ದಿವಸ ಹವರ್ಸ್ ಮಾತಾಡ್ತಾ ಇದ್ದಾರಂದರೆ ಅದು ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡೋದು? ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಸಿಂಪಲ್ ಲಿವಿಂಗ್ ಅನ್ನೋದು ಲಾಂಗ್ ರನ್ಗೆ ನಿಮಗೆ ತುಂಬ ಯೂಸ್ ಆಗುತ್ತದೆ. ನಿಮ್ಮ ಲೈಫ್ ನೀವೇ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಅದು ಭೌತಿಕ ಜೀವನದಲ್ಲಿ ಆಗಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಆಗಲಿ. ಲೀವ್ ಸಿಂಪಲಿಸ್ಟಿಕ್ ಲೈಫಲ್ಲಿ ಎಷ್ಟೋ ಆನಂದ ಅಂತ ಇರುತ್ತೆ. ಸ್ವಲ್ಪ ಜ್ಞಾನ ತಗೊಂಡಿದ್ರೆ ಸಾಕು. ಅದು ನಾನು ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ 1% ನನಗೆ ಅರ್ಥ ಆಗಿದ್ರೂ ಸಾಕು. ಅವಾಗ 2ನೇದು ಸ್ಟಾರ್ಟ್ ಮಾಡೋಣ. ಯಾವುದಕ್ಕೆ ಅರ್ಜೆಂಟ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.